ನಮಸ್ಕಾರ ಭಕ್ತರೇ. ಒಂದು ಪ್ರಶ್ನೆ ನಾನ್ ನಿಮ್ಗೆ ಕೇಳ್ತೀನಿ. ನೀವ್ ಯಾವಾಗ್ಲಾದ್ರೂ ಮನಸ್ನಲ್ಲಿ ಹೀಗೆ ಯೋಚಿಸಿದ್ದೀರಾ? ನಾನ್ ಎಷ್ಟು ಬಾರಿ ರಾಯರ ಹೆಸರನ್ನ ಜಪಿಸ್ತೀನಿ, ಎಷ್ಟು ಬಾರಿ ಮಠಕ್ಕೆ ಹೋಗ್ತೀನಿ, ಆದ್ರೆ ಯಾಕೆ ನನ್ನ ಕಷ್ಟಗಳು ಕಡಿಮೆ ಆಗ್ತಿಲ್ಲ? ರಾಯರು ನನ್ನ ಮೇಲೆ ಕರುಣೆ ತೋರಿಸ್ತಿಲ್ಲವೇ? ಈ ಪ್ರಶ್ನೆ ಕೇಳೋರು ತುಂಬಾ ಜನ ಇದ್ದಾರೆ. ಆದ್ರೆ ನಿಜ ಏನ್ ಗೊತ್ತಾ? ರಾಯರು ಕರುಣೆ ತೋರಿಸೋದನ್ನ ಯಾವತ್ತೂ ನಿಲ್ಲಿಸಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋದನ್ನ ಮಾತ್ರ ನಿಲ್ಲಿಸಿದ್ದೇವೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಆ ಸತ್ಯವನ್ನ ತಿಳ್ಕೊಳ್ಳೋಣ. ಕೊನೆವರೆಗೂ ನೋಡಿ. ನಿಮ್ಮ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗಬಹುದು. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮೊದಲು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಸ್ತೋತ್ರ ಪಠಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಕ್ಷ ವಿಷಮಾಕ್ಷ ಶಿರೋಭೂಷಣಾಯ ಪೂರ್ವೋತ್ತರಾಮಿತ ತರಂಗ ಚರತ್ಸುಹಂಸ ದೇವಾಲಿ ಸೇವಿತ ಪರಾಂಗ್ರಿ ಸರೋಜಯುಗ್ಮಾಯ ಜೀವೇಶ ಭೇದ ಗುಣಪೂರ್ಣ ಜಗತ್ಸು ಸತ್ಯ ನೀಚೋಚ್ಚ ಭಾವಮುಖ ನಾಗಣಿತಾರ್ಥ ಸಂಘೆ ದುರ್ವಾದಿ ದ್ವಾಂತಪತಿ ಕಿಲಾಗ್ನ ವಿಧೂತ ಭೂಪ ಶ್ರೀ ರಾಘವೇಂದ್ರ ಗುರು ರತ್ನಮಹಂ ನಮಾಮಿ. ರಾಯರ ಕರುಣೆ ಎಂದರೆ ಏನು? ನಾವು ಕರುಣೆ ಎಂದರೆ ಏನು ಅರ್ಥ ಮಾಡ್ಕೊಳ್ತೀವಿ? ಹಣ ಸಿಗೋದು, ಕೆಲಸ ಸಿಗೋದು, ಕೋರ್ಟ್ ಕೇಸ್ ಗೆಲ್ಲೋದು, ಆರೋಗ್ಯ ಸರಿಯಾಗೋದು, ಇವನ್ನೇ ಕರುಣೆ ಅಂತ ತೀರ್ಮಾನ ಮಾಡ್ಕೊಳ್ತೀವಿ. ಆದರೆ ರಾಯರ ದೃಷ್ಟಿಯಲ್ಲಿ ಕರುಣೆ ಎಂದರೆ ಆತ್ಮೋದ್ಧಾರ. ರಾಯರು ನಮ್ಮ ಸಮಸ್ಯೆ ತಕ್ಷಣ ತೆಗೆದುಹಾಕೋರು ಅಲ್ಲ. ಅವರು ನಮ್ಮನ್ನು ಸಮಸ್ಯೆಗಿಂತ ದೊಡ್ಡವರನ್ನ ಮಾಡೋರು. ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಭಕ್ತನು ಮಂತ್ರಾಲಯಕ್ಕೆ ಹೋಗಿ ಅತ್ತಿದ್ದ. ರಾಯರೇ, ನನ್ನ ವ್ಯಾಪಾರ ಮುಚ್ಚಾಗ್ತಿದೆ. ಅವನು 6 ತಿಂಗಳು ಹೋರಾಡಿದ. ವ್ಯಾಪಾರ ಸಂಪೂರ್ಣ ಮುಚ್ಚಿತು. ಅವನು ರಾಯರ ಮೇಲೆ ನಂಬಿಕೆ ಕಳೆದುಕೊಂಡ. ಆದರೆ 1 ವರ್ಷ ನಂತರ ಅವನಿಗೆ ಇನ್ನೊಂದು ಅವಕಾಶ ಸಿಕ್ಕಿತು. ಅವನ ಜೀವನವೇ ಬದಲಾಗಿದೆ. ನಂತರ ಅವನು ಹೇಳಿದ ಮಾತು, ಅಂದು ರಾಯರು ನನ್ನ ವ್ಯಾಪಾರ ಉಳಿಸಿರಲಿಲ್ಲ, ಅವರು ನನ್ನ ಜೀವನ ಉಳಿಸಿದ್ದರು. ಯಾಕೆ ನಮ್ಮ ಪ್ರಾರ್ಥನೆ ತಕ್ಷಣ ಫಲ ಕೊಡಲ್ಲ? ಭಕ್ತರೇ, ಒಂದು ಸತ್ಯ ನಿಮ್ಗೆ ಹೇಳ್ತೀನಿ. ನಮ್ಮ ಕರ್ಮಗಳು ನಮ್ಮ ಜೊತೆ ಬರ್ತಾವೆ. ರಾಯರು ಕರ್ಮದ ನಿಯಮ ಮುರಿಯೋದಿಲ್ಲ. ಅವರು ಕರ್ಮವನ್ನು ಮಾರ್ಪಡಿಸೋದಿಲ್ಲ, ಅದನ್ನ ಮೃದು ಮಾಡ್ತಾರೆ. ನಿಮಗೆ ದೊಡ್ಡ ಅಪಘಾತ ಆಗ್ಬೇಕಿತ್ತು ಅಂದ್ರೆ ಅದು ಸಣ್ಣ ಗಾಯವಾಗಿ ಮುಗುದಿರಬಹುದು. ನಿಮಗೆ ಸಂಪೂರ್ಣ ನಷ್ಟ ಆಗ್ಬೇಕಿತ್ತು ಅಂದ್ರೆ ಅದು ಅರ್ಧ ನಷ್ಟ ಆಗಿರಬಹುದು. ನಾವು ಉಳಿದ ನಷ್ಟ ನೋಡ್ತೀವಿ, ಉಳಿದ ಕೃಪೆ ನೋಡೋದಿಲ್ಲ. ಅದು ನಮ್ಮ ತಪ್ಪು, ರಾಯರದು ಅಲ್ಲ. ರಾಯರು ಪರೀಕ್ಷೆ ಮಾಡ್ತಾರಾ? ಹೌದು, ಆದರೆ ಅದು ಶಿಕ್ಷೆ ಅಲ್ಲ. ಪರೀಕ್ಷೆ ಅಂದರೆ ಏನು? ನಿಮ್ಮ ಭಕ್ತಿ ಎಷ್ಟು ಗಾಢ ಅನ್ನೋದನ್ನ ನಿಮಗೆ ತೋರಿಸೋದು. ಪ್ರಹ್ಲಾದನಿಗೆ ನಾರಾಯಣನು ತಕ್ಷಣ ಬಂದ್ರಾ? ಇಲ್ಲ, ಅವನು ನರಕದಷ್ಟು ಕಷ್ಟ ಅನುಭವಿಸಿದ. ಆದರೆ ಅವನ ಭಕ್ತಿ ಕಡಿಮೆಯಾಗಲಿಲ್ಲ. ರಾಯರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅವರು ದೂರದಿಂದ ನಮ್ಮನ್ನು ಗಟ್ಟಿಗೊಳಿಸುತ್ತಾರೆ. ನಾವೇ ರಾಯರಿಂದ ದೂರವಾಗ್ತಿದ್ದೀವಾ? ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನಾವು ರಾಯರನ್ನ ಯಾವಾಗ ನೆನಪಿಸಿಕೊಳ್ತೀವಿ? ಕಷ್ಟ ಬಂದಾಗ ಮಾತ್ರ. ಸಂತೋಷ ಬಂದಾಗ ಯಾರಿಗೂ ನೆನಪೇ ಇರೋದಿಲ್ಲ. ಭಕ್ತಿ ಅಂದರೆ ವ್ಯವಹಾರ ಅಲ್ಲ. ನಾನು ಇಷ್ಟು ಮಾಡಿದೆ, ನೀವು ಇಷ್ಟು ಕೊಡಬೇಕು. ಇದು ಒಪ್ಪಂದ ಅಲ್ಲ, ಇದು ಸಮರ್ಪಣೆ. ನಾವು ರಾಯರನ್ನು ಉಪಯೋಗಿಸಬಾರದು, ಅವರಲ್ಲಿ ಲೀನವಾಗ್ಬೇಕು. ರಾಯರ ಕೃಪೆ ಹೇಗೆ ಕಾಣಿಸಿಕೊಳ್ಳುತ್ತದೆ? ಅಪ್ರತೀಕ್ಷಿತ ಸಹಾಯ, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ, ಮನಸ್ಸಿಗೆ ಶಾಂತಿ, ತಪ್ಪು ದಾರಿಯಿಂದ ತಿರುಗಿಸುವ ಸೂಚನೆ, ಇವೆಲ್ಲವೂ ಕೃಪೆ. ರಾಯರು ಯಾವತ್ತೂ ಮಾತಾಡೋದಿಲ್ಲ ಅಂತ ಅನ್ನಿಸಬಹುದು, ಆದರೆ ಅವರ ಉತ್ತರ ನಮ್ಮ ಜೀವನದ ಘಟನೆಗಳಲ್ಲಿರುತ್ತದೆ. ನಾವು ಗಮನ ಕೊಡಬೇಕು. ಸ್ನೇಹಿತರೆ, ಇನ್ನೊಮ್ಮೆ ಆ ಪ್ರಶ್ನೆ ಕೇಳ್ಕೊಳ್ಳಿ. ರಾಯರು ನನ್ನ ಮೇಲೆ ಕರುಣೆ ತೋರಿಸ್ತಿಲ್ಲವೇ? ಅಥವಾ ನಾನು ಅವರ ಕೃಪೆ ಗುರುತಿಸಿಕೊಳ್ತಿಲ್ಲವೇ? ಇವತ್ತಿನಿಂದ ಒಂದು ಕೆಲಸ ಮಾಡಿ. ಪ್ರತಿ ರಾತ್ರಿ ಮಲಗೋಕೆ ಮುಂಚೆ ಒಂದು ಮಾತು ಹೇಳಿ, ರಾಯರೇ, ನನಗೆ ಅರ್ಥವಾಗದಿದ್ದರೂ ನಿಮ್ಮ ಕೃಪೆ ನನ್ನ ಮೇಲೆ ಇದೆ ಅಂತ ನಾನು ನಂಬುತ್ತೀನಿ. ನೋಡಿ, ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಶುರುವಾಗುತ್ತದೆ. ಈ ವಿಡಿಯೋ ನಿಮಗೆ ಸ್ಪರ್ಶಿಸಿದ್ದರೆ ಜೈ ರಾಯರು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ಭಕ್ತನಿಗೆ ಶೇರ್ ಮಾಡಿ. ಬಹುಶಃ ಅವನಿಗೂ ಈ ಉತ್ತರ ಬೇಕಿರಬಹುದು. ಧನ್ಯವಾದಗಳು ಸ್ನೇಹಿತರೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.